ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೈಎಲ್ ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ 4th ಸೆಮ್ ಬಿಕಾಂ ಕನ್ನಡ ಸಬ್ಜೆಕ್ಟ್ ಶಾಲಿನಿ ರಘುನಾಥ್ ಅವರು ಬರೆದಿರುವ ಕಿವುಡರು ಕಥನಗೀತೆಯನ್ನು ಸರಳವಾಗಿ ವಿವರಿಸುತ್ತೇನೆ. ಕಿವುಡರು ಎಂಬ ಜನಪದ ಸಾಮಾಜಿಕ ಕಥನಗೀತೆ ಜನಪದ ಸಾಹಿತ್ಯದ ವೈಶಿಷ್ಟ್ಯವನ್ನು ಚೆನ್ನಾಗಿ ತೋರಿಸುತ್ತದೆ. ಜನಪದ ಸಾಹಿತ್ಯವು ಬಾಯಿಂದ ಬಾಯಿಗೆ, ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬಂದಿರುವುದರಿಂದ ಅದರಲ್ಲಿ ಸರಳತೆ ಮತ್ತು ಜನಜೀವನದ ನೈಜ ಚಿತ್ರಣ ಕಾಣಿಸುತ್ತದೆ. ಈ ಕಥನಗೀತೆಯಲ್ಲಿ ಒಂದೇ ಕುಟುಂಬದ ಎಲ್ಲರೂ ಕಿವುಡರಾಗಿರುವುದರಿಂದ ಒಬ್ಬರು ಹೇಳಿದ ಮಾತನ್ನು ಮತ್ತೊಬ್ಬರು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಇದರ ಪರಿಣಾಮವಾಗಿ ಗೊಂದಲಗಳು ಮತ್ತು ಹಾಸ್ಯಾಸ್ಪದ ಘಟನೆಗಳು ನಡೆಯುತ್ತವೆ. ಹೊನ್ನಾಲಪ್ಪಗೌಡನು ಮನೆಯವರ ವರ್ತನೆಯಿಂದ ಬೇಸತ್ತು ಮನೆ ಬಿಟ್ಟು ಹೊರಟು ಹೋಗುತ್ತಾನೆ. ನಂತರ ಅವನು ಮತ್ತು ಕುರುಬಗೌಡನ ನಡುವೆ ಕೂಡ ಕಿವುಡತನದ ಕಾರಣದಿಂದ ಜಗಳ ಉಂಟಾಗುತ್ತದೆ. ಈ ಸಮಸ್ಯೆಯನ್ನು ಪರಿಹರಿಸಲು ಅವರು ಶಾನುಭೋಗನ ಬಳಿಗೆ ಹೋದರೂ ಆತ ಕೂಡ ಕಿವುಡನಾಗಿರುವುದರಿಂದ ಪರಿಸ್ಥಿತಿ ಇನ್ನಷ್ಟು ಹಾಸ್ಯಾಸ್ಪದವಾಗುತ್ತದೆ. ಕೊನೆಯಲ್ಲಿ ನಡೆದ ಘಟನಾಗಳಿಂದ ಅವರ ಕಿವುಡತನ ಹೋಗುತ್ತದೆ ಎಂಬುದು ಕಥೆಯ ಪ್ರಮುಖ ಅಂಶವಾಗಿದೆ. ಈ ಕಥೆ ಮನೋರಂಜನೆಯ ಜೊತೆಗೆ ಸಂವಹನದ ಮಹತ್ವವನ್ನು ಹಾಸ್ಯಮಯವಾಗಿ ತಿಳಿಸುತ್ತದೆ. ಈ ಕಿವುಡರು ಎಂಬ ಜನಪದ ಕಥನಗೀತೆ ಕೇವಲ ಹಾಸ್ಯ ಕಥೆಯಲ್ಲ, ಇದು ಮಾನವ ಜೀವನದ ಸಂವಹನದ ಸಮಸ್ಯೆಗಳನ್ನು, ಗ್ರಾಮೀಣ ಸಮಾಜದ ಮನೋಭಾವವನ್ನು ಅತ್ಯಂತ ಸೂಕ್ಷ್ಮವಾಗಿ ಚಿತ್ರಿಸುವ ಕೃತಿ. ಕಥೆಯ ಆರಂಭದಲ್ಲಿಯೇ ತಾಲಲಲೆ ಮಾಯಿ ತಾಲಲಲೆ ಎಂಬ ಪದಗಳು ಜನಪದ ಪರಂಪರೆಯ ಲಯ, ನೃತ್ಯ ಹಾಗೂ ಹಾಡಿನ ಸಾಂಪ್ರದಾಯಿಕ ಶೈಲಿಯನ್ನು ಸೂಚಿಸುತ್ತವೆ. ಇದು ಕೇವಲ ಕಥೆಯ ಆರಂಭವಲ್ಲ, ಒಂದು ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಿಸುವ ಸಾಧನ. ನಂತರ ಹೊನ್ನಾಲಪ್ಪನ ಪರಿಚಯ ಬರುತ್ತದೆ. ಅವನು ಕಿವುಡನಾದರೂ ಶ್ರಮಶೀಲ ರೈತನಾಗಿದ್ದಾನೆ. ಇದು ಒಂದು ಮುಖ್ಯ ಸಂಗತಿ. ಲೇಖಕನು ಅವನ ದೌರ್ಬಲ್ಯ ಅಂದರೆ ಕಿವುಡತನ ಜೊತೆಗೆ ಅವನ ಶ್ರಮವನ್ನು ಕೂಡ ತೋರಿಸುತ್ತಾನೆ. ಇದರಿಂದ ಕಥೆಯ ಉದ್ದೇಶ ಕಿವುಡತನವನ್ನು ಹಾಸ್ಯ ಮಾಡಲು ಮಾತ್ರವಲ್ಲ, ಆದರೆ ಮಾನವನ ಅಪೂರ್ಣತೆಯ ನಡುವೆಯೂ ಅವನ ಜೀವನ ಮುಂದುವರಿಯುತ್ತದೆ ಎಂಬುದನ್ನು ತೋರಿಸುವುದು. ಕೊಂಗರು ದಾರಿ ಕೇಳುವ ಸಂದರ್ಭವು ಕಥೆಯ ಮೊದಲ ಮುಖ್ಯ ತಿರುವು. ಇಲ್ಲಿ ಪ್ರಶ್ನೆ ಉತ್ತರ ಎಂಬ ಮೂಲಭೂತ ಸಂವಹನವೇ ವಿಫಲವಾಗುತ್ತದೆ. ಈ ಘಟನೆಯಲ್ಲಿ ಒಂದು ಪ್ರಮುಖ ಅಂಶ ಅಡಗಿದೆ. ಮಾನವನು ಕೇಳಿದುದಕ್ಕಿಂತ ತನ್ನ ಮನಸ್ಸಿಗೆ ತೋಚಿದುದನ್ನೇ ಅರ್ಥಮಾಡಿಕೊಳ್ಳುತ್ತಾನೆ. ಹೊನ್ನಾಲಪ್ಪನು ತನ್ನ ಜೋಳದ ಬೆಳೆಯನ್ನು ನೋಡಿ ಹೆಮ್ಮೆಪಟ್ಟು ಅವರು ಅದನ್ನೇ ಕೇಳಿದ್ದಾರೆ ಎಂದು ಭಾವಿಸುತ್ತಾನೆ. ಇದು ಕೇವಲ ಕಿವುಡತನದ ಕಾರಣವಲ್ಲ, ಆದರೆ ಮಾನವನ ಸ್ವಭಾವ, ತನ್ನದೇ ದೃಷ್ಟಿಕೋನವನ್ನು ಇತರರ ಮೇಲೆ ಹೇರಿಕೊಳ್ಳುವುದು. ಮನೆಯೊಳಗಿನ ಘಟನಾವಳಿಯು ಇನ್ನೂ ಗಂಭೀರ ಅರ್ಥವನ್ನು ನೀಡುತ್ತದೆ. ಹೆಂಡತಿ, ಮಗಳು, ಅಜ್ಜಿ ಎಲ್ಲರೂ ಕಿವುಡರಾಗಿರುವುದು ಕೇವಲ ಹಾಸ್ಯಕ್ಕಾಗಿ ಮಾತ್ರವಲ್ಲ, ಇದು ಒಂದು ಸಂಕೇತ, ಸಿಂಬಲಿಸಂ. ಇಲ್ಲಿ ಕುಟುಂಬದ ಪ್ರತಿಯೊಬ್ಬರೂ ತಮ್ಮದೇ ಅರ್ಥದ ಜಗತ್ತಿನಲ್ಲಿ ಬದುಕುತ್ತಿದ್ದಾರೆ. ಒಬ್ಬರ ಮಾತು ಇನ್ನೊಬ್ಬರಿಗೆ ತಲುಪದೆ ಪ್ರತಿಯೊಬ್ಬರೂ ತಮ್ಮದೇ ಕಲ್ಪನೆಗಳನ್ನು ನಿರ್ಮಿಸುತ್ತಾರೆ. ಇದು ನಿಜ ಜೀವನದಲ್ಲಿಯೂ ಕಾಣುವ ಸಂಗತಿ. ನಾವು ಹಲವೊಮ್ಮೆ ಸಂಪೂರ್ಣವಾಗಿ ಕೇಳದೆ ಊಹಿಸಿ ಪ್ರತಿಕ್ರಿಯಿಸುತ್ತೇವೆ. ಈ ಕಾರಣದಿಂದಲೇ ಸಣ್ಣ ವಿಷಯಗಳು ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಾಡುತ್ತವೆ. ಹೆಂಡತಿ ಗುಂಡು ಮಾಡಿಸುವುದು ಎಂದು ತಪ್ಪಾಗಿ ಅರ್ಥಮಾಡಿಕೊಳ್ಳುವುದು, ಮಗಳು ಇದನ್ನು ಮದುವೆ ಎಂದು ಅರ್ಥಮಾಡಿಕೊಳ್ಳುವುದು, ಅಜ್ಜಿ ಇದನ್ನು ಊಟ ಎಂದು ಅರ್ಥಮಾಡಿಕೊಳ್ಳುವುದು, ಈ ಕ್ರಮ ಒಂದು ಸರಕಳೆಯಂತೆ ಸಾಗುತ್ತದೆ. ಇಲ್ಲಿ ಲೇಖಕನು ತೋರಿಸುತ್ತಿರುವುದೇನೆಂದರೆ, ಒಂದು ತಪ್ಪು ಅರ್ಥ ಮತ್ತೊಂದು ದೊಡ್ಡ ತಪ್ಪಿಗೆ ಕಾರಣವಾಗುತ್ತದೆ. ಇದು ಕಮ್ಯುನಿಕೇಷನ್ ಡಿಸ್ಟಾರ್ಷನ್ ಎಂಬ ಸಮಾಜಶಾಸ್ತ್ರದ ಪರಿಕಲ್ಪನೆಗೆ ಒಳ್ಳೆಯ ಉದಾಹರಣೆ. ಮಗಳ ಸಂತೋಷ ಮತ್ತು ಅಜ್ಜಿಯ ಪ್ರತಿಕ್ರಿಯೆ ಮಧ್ಯೆ ಇರುವ ವ್ಯತ್ಯಾಸವೂ ಗಮನಾರ್ಹವಾಗಿದೆ. ಮಗಳು ತನ್ನ ಭವಿಷ್ಯದ ಬಗ್ಗೆ ಕನಸು ಕಾಡುತ್ತಾಳೆ, ಆದರೆ ಅಜ್ಜಿ ತನ್ನ ಪ್ರಸ್ತುತ ಅಗತ್ಯವಾದ ಊಟದ ಬಗ್ಗೆ ಯೋಚಿಸುತ್ತಾಳೆ. ಇದರಿಂದ ಎರಡು ಪೀಳಿಗೆಗಳ ಮನೋಭಾವಗಳ ವ್ಯತ್ಯಾಸ ಕೂಡ ಕಾಣಿಸುತ್ತದೆ. ಇಲ್ಲಿ ಲೇಖಕನು ಸೂಕ್ಷ್ಮವಾಗಿ ಪೀಳಿಗೆಯ ನಡುವಿನ ಮನೋಭಾವದ ಭಿನ್ನತೆಯನ್ನು ತೋರಿಸುತ್ತಾನೆ. ಗೌಡ ಮನೆ ಬಿಟ್ಟು ಹೋಗುವ ಘಟನೆ ಕಥೆಯ ತಾತ್ವಿಕ ಅಂಶವನ್ನು ತೋರಿಸುತ್ತದೆ. ಒಂದು ತಪ್ಪು ಅರ್ಥದ ಮೇಲೆ ಆಧಾರಿಸಿಕೊಂಡು ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ಇದು ಸೂಚಿಸುತ್ತದೆ. ಅವನು ದೇಶಾಂತರ ಹೋಗುವುದು ಎಂಬ ನಿರ್ಧಾರವು ವಾಸ್ತವದಲ್ಲಿ ಅಸಂಬದ್ಧವಾದದ್ದಾದರೂ ಅವನಿಗದು ಸತ್ಯವಾಗುತ್ತದೆ. ಇದು ಮಾನವ ಮನಸ್ಸಿನ ಒಂದು ವೈಶಿಷ್ಟ್ಯ. ತಪ್ಪು ನಂಬಿಕೆಯು ಸತ್ಯದಂತೆ ಕಾಣಬಹುದು. ಕುರುಬಗೌಡನ ಘಟನೆಯು ಕಥೆಯ ಹಾಸ್ಯವನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ. ಇಲ್ಲಿ ಇಬ್ಬರೂ ಕಿವುಡರು, ಇಬ್ಬರೂ ತಮ್ಮದೇ ಅರ್ಥಗಳನ್ನು ಮಾಡಿಕೊಂಡು ನಡೆದುಕೊಳ್ಳುತ್ತಾರೆ,
ಆದರೆ ಇಬ್ಬರಿಗೂ ತಾವು ಸರಿಯೇ ಅನ್ನಿಸುತ್ತದೆ. ಇದು ಸಮಾಜದ ಒಂದು ದೊಡ್ಡ ಸತ್ಯವನ್ನು ತೋರಿಸುತ್ತದೆ. ವಿವಾದಗಳಲ್ಲಿ ಇಬ್ಬರೂ ತಮ್ಮನ್ನು ಸರಿಯೇ ಎಂದು ಭಾವಿಸುತ್ತಾರೆ. ಕುಂಟುಕುರಿ ಘಟನೆ ಈ ಅಂಶವನ್ನು ಸ್ಪಷ್ಟಪಡಿಸುತ್ತದೆ. ಒಬ್ಬನು ಒಳ್ಳೆಯದಕ್ಕಾಗಿ ಕೊಟ್ಟರೂ ಮತ್ತೊಬ್ಬನು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಶಾನುಭೋಗನ ಪಾತ್ರ ಕಥೆಯ ಶಿಖರವಾಗಿದೆ. ಅವನು ನ್ಯಾಯ ತೀರಿಸುವ ವ್ಯಕ್ತಿಯಾಗಿದ್ದರೂ ಅವನೂ ಕಿವುಡನೇ. ಇದು ಒಂದು ಗಂಭೀರ ವ್ಯಂಗ್ಯ. ಸಮಾಜದಲ್ಲಿ ನ್ಯಾಯ ತೀರಿಸುವವರು ಕೂಡ ಸಂಪೂರ್ಣವಾಗಿ ಸತ್ಯವನ್ನು ಅರಿಯದೇ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭಗಳಿವೆ ಎಂಬುದನ್ನು ಇದು ಸೂಚಿಸುತ್ತದೆ. ತುಳಸಿ ಗಿಡದ ಬಗ್ಗೆ ಅವನು ಮಾಡಿಕೊಳ್ಳುವ ತಪ್ಪು ಅರ್ಥವು ನ್ಯಾಯ ವ್ಯವಸ್ಥೆಯ ದೌರ್ಬಲ್ಯವನ್ನು ಹಾಸ್ಯಮಯವಾಗಿ ತೋರಿಸುತ್ತದೆ. ಕೊನೆಯಲ್ಲಿ ದೊಣ್ಣೆಯಿಂದ ಹೊಡೆಯುವ ಮೂಲಕ ಕಿವುಡತನ ಹೋಗುವುದು ಒಂದು ಅತಿರಂಜಿತ ಘಟನೆ. ಆದರೆ ಇದರೊಳಗೆ ಒಂದು ಸಂಕೇತ ಅಡಗಿದೆ. ಜೀವನದ ಕಠಿಣ ಅನುಭವಗಳು ನಮ್ಮನ್ನು ಕೇಳುವಂತೆ ಮಾಡುತ್ತವೆ. ಅಂದರೆ ಕಷ್ಟಗಳು ಬಂದಾಗ ಮಾತ್ರ ನಾವು ನಿಜವಾದ ಅರ್ಥವನ್ನು ಗ್ರಹಿಸುತ್ತೇವೆ. ಒಟ್ಟಾರೆ ಈ ಕಥೆ ಕೇವಲ ನಗಿಸುವುದಲ್ಲ, ಆದರೆ ಮಾನವ ಜೀವನದ ಒಂದು ಆಳವಾದ ಸತ್ಯವನ್ನು ಹೇಳುತ್ತದೆ. ಸಂಪರ್ಕದ ಕೊರತೆ, ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಎಲ್ಲಾ ಸಮಸ್ಯೆಗಳ ಮೂಲವಾಗಿದೆ. ಕುಟುಂಬ, ಸಮಾಜ ಮತ್ತು ಸಂಬಂಧಗಳಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಅತ್ಯಂತ ಮುಖ್ಯ. ಇಲ್ಲವಿದ್ದರೆ ಸಣ್ಣ ವಿಷಯವೂ ದೊಡ್ಡ ಗೊಂದಲವಾಗಿ ಮಾರ್ಪಾಡುತ್ತದೆ. ಜನಪದ ಸಾಹಿತ್ಯದ ಸೌಂದರ್ಯವೇ ಇದಾಗಿದೆ. ಸರಳ ಕಥೆಯ ಮೂಲಕ ದೊಡ್ಡ ತತ್ವವನ್ನು ಹೇಳುವುದು. ಕಿವುಡರು ಕಥೆ ಅದಕ್ಕೆ ಉತ್ತಮ ಉದಾಹರಣೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.